ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀ ಆಸ್ಪತ್ರೆಯ ಡಾಕ್ಟರ್ ಸಚಿನ್ ಎಸ್ಬಿ ಹಾಗೂ ಡಾಕ್ಟರ್ ಶ್ವೇತಾ ನಿಧಿಯವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ದಿನಾಂಕ 27ನೇ ಡಿಸೆಂಬರ್ 2025ರಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಎಸ್ಕೆಜಿ ಮಾರ್ಟ್ ಮತ್ತು ಈಸಿ ಬೈ ಪಕ್ಕದಲ್ಲಿ ಇರುವ ಶ್ರೀ ಆಸ್ಪತ್ರೆಯ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸಚಿನ್ ಎಸ್ಬಿ ಹಾಗೂ ಡಾಕ್ಟರ್ ಶ್ವೇತಾ ನಿಧಿ ಸೇರಿದಂತೆ ಇತರೆ ವೈದ್ಯರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ನಾನು ಡಾಕ್ಟರ್ ಶ್ವೇತಾ ನಿಧಿ, ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್. ಸರ್ ಹೇಳಿದಾಗೆ 19/12 ಮಧ್ಯರಾತ್ರಿಯಲ್ಲಿ ನಮ್ಮ ಹತ್ರ ಗರ್ಭಿಣಿ ಮಹಿಳೆ, ಇಟ್ ವಾಸ್ ಹರ್ ಫಸ್ಟ್ ಪ್ರೆಗ್ನೆನ್ಸಿ. ಅವರು ಉಸಿರಾಟದ ತೊಂದರೆಯಿಂದ ನಮ್ಮ ಹತ್ರ ಬಂದರು. 8 ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಆ್ಯಂಡ್ 70% ಸ್ಯಾಚುರೇಷನ್ ಇರೋದಕ್ಕೆ ನಾವು ICU ಶಿಫ್ಟ್ ಮಾಡಿಕೊಂಡು ಆ ಪೇಷಂಟ್ನ ಫುಲ್ ಪ್ರೋಟೋಕಾಲ್ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿದ್ವಿ. ನಾವು ಚಿತ್ತಾಪುರ್ ಇನ್ವೆಸ್ಟಿಗೇಟ್ ಮಾಡಿದ್ವಿ. ಅವಾಗ ಏನು ಗೊತ್ತಾಯಿತು, ಲಂಗ್ಸ್ ಶ್ವಾಸಕೋಶದ ಸುತ್ತಮುತ್ತಲೂ ನೀರು ತುಂಬಿಕೊಂಡಿತ್ತು, ಉಸಿರಾಡೋದಕ್ಕೆ ತೊಂದರೆ ಆಗಿತ್ತು, ಎದೆ ನೋವಿತ್ತು, ಕಾಲು ಉಬ್ಬಿತ್ತು. ಇದೆಲ್ಲ ಹಾರ್ಟ್ದು ಫೇಲ್ಯೂರ್ ಆಗೋ ಲಕ್ಷಣಗಳಿರೋದ್ರಿಂದ 2D ಎಕೋ ಮಾಡಿಸಿದ್ದಾಗ ಎಜೆಕ್ಷನ್ ಫ್ರ್ಯಾಕ್ಷನ್ ನಾರ್ಮಲ್ ಮನುಷ್ಯನಲ್ಲಿ 60% ಹತ್ತತ್ರ ಇರಬೇಕು. ಎಜೆಕ್ಷನ್ ಫ್ರ್ಯಾಕ್ಷನ್ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಅದು ಲೆಸ್ ದೆನ್ 30% ಆಗಿತ್ತು, 30%ಗಿಂತ ಕಮ್ಮಿ. ಅವಾಗೇನು ಮಾಡಿದ್ವಿ, ನಮಗೆ ಇದು ಟರ್ಷರಿ ಕೇರ್ ಸೆಂಟರ್ ಆಗಿರೋದ್ರಿಂದ ICU ಫೆಸಿಲಿಟಿ ಅತ್ಯವಶ್ಯಕತೆ ಆಗಿರುತ್ತೆ. ನಮ್ಮ ಹತ್ರ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಎಕ್ಸ್ಪೀರಿಯನ್ಸ್ ಫಿಸಿಷಿಯನ್ ಆಗಲಿ, ಕಾರ್ಡಿಯಾಲಜಿಸ್ಟ್ ಎಲ್ಲರದು ಒಪಿನಿಯನ್ ತೊಗೊಂಡು ವಿತ್ ದೇರ್ ಸಪೋರ್ಟ್ ನಾವು ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ನಾರ್ಮಲ್ ಡೆಲಿವರಿದ ಎದೆ ಬಡ್ತದ ಒತ್ತಡ ಮಹಿಳೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ಬಟ್ ಬೇಬಿನೂ 8 ಮಂತ್ನಾಗ ಹುಟ್ಟೋದ್ರಿಂದ ಬೇಬಿದೂ ಪ್ರೋಗ್ನೋಸಿಸ್ ಪುವರೇ ಇತ್ತು. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ವಿತ್ ಹೈ ರಿಸ್ಕ್ ಕನ್ಸೆಂಟ್ ಜನರಲ್ ಅನಸ್ಥೀಶಿಯಾನಲ್ಲಿ ಇಂಟ್ಯೂಬೇಟ್ ಮಾಡಿ ಸಿಸೇರಿಯನ್ ಮಾಡಿದ್ವಿ. ಅದಾದಮೇಲಿಂದ 3 ದಿನಗಳ ಕಾಲ ಸತತವಾಗಿ ಅವರು ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂದರೆ ವೆಂಟಿಲೇಟರ್ ಮೆಷಿನ್ಲಿಂದ ಉಸಿರಾಡ್ತಾಯಿದ್ರು ಪೇಷಂಟು. ಎಲ್ಲ ಟೀಮ್ ಅಪ್ರೋಚು, ನರ್ಸಿಂಗ್ ಸ್ಟಾಫ್ ಅವ್ರದ್ದು ನರ್ಸಿಂಗ್ ಕೇರ್ ಆಗಲಿ, ನಮ್ಮ ಡ್ಯೂಟಿ ಡಾಕ್ಟರ್ಸ್ ಆಗಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರ ಸಪೋರ್ಟಿಂದ ವಿತ್ ವೆರಿ ಗುಡ್ ಮೆಡಿಕೇಷನ್ ಹಾಸ್ಪಿಟ್ಲಿಗೆ ತರಬೇಕಾಗಿತ್ತಪ್ಪ. ತರೋ ಟೈಮ್ನಾಗ ಭಾಳ ಕ್ರಿಟಿಕಲ್ ಮಕ್ಕಳ ಕಂಡೀಷನ್ ಭಾಳ ಹೋಗೋ ಸ್ಥಿತಿಯಲ್ಲಿತ್ತು. ಉಸಿರಾಟ ತೊಂದರೆ ಆಯಿತು, ಒಂದು ನಡೆಯೋಕ್ಕೆ ಆಗೋದಿಲ್ಲ. ಆಮೇಲೆ ಇಲ್ಲಿ ಬರ್ಬೇಕಪ್ಪ ಅಂತಂದರೆ ಕೆಳಗಡೆ ಹೊರಗಡೆ ಬಂದರೆ ನಮ್ಮದೇ ಇದಾಗಿತ್ತು. ಯಾಕಂದರೆ ಜೀವ ಏನೋ ಉಸಿರಾಟ ತೊಂದರೆಲಿಂದು ಕೈನೇ ತೆಳಗೆ ಹಾಕಿದ ಮೇಲೆ ಹೋಗಿತ್ತೆ ಅಂದ್ಕೊಂಡಿದ್ವಿ ನಾವು. ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಈ ಒಳಗಡೆ ತೊಗೊಂಡ್ಮೇಲೆ 2 ಗಂಟೆ ಆದ ನಂತರ ಅವ್ರಿಗೆ ಏನು ಆಕ್ಸಿಜನ್ನು ವೆಂಟಿಲೇಟರ್ ಏನು ಹಚ್ಚಿದ್ರು, ಆವಾಗ ನಾರ್ಮಲ್ ರೀತಿಯಲ್ಲಿ ಬಂದು ಸ್ವಲ್ಪ ಟ್ರೀಟ್ಮೆಂಟ್ ಚಾಲು ಮಾಡ್ಬೋದು ಅಂತ ನಾವು ಒಂದು ಇದು ಹೋಗಿ ಕೊಟ್ಟರು ಡಾಕ್ಟರ್ ಸಾಹೇಬ್ ಎಲ್ಲರೂ. ಅದರಲ್ಲಿ ಏನು ಪೇಷಂಟ್ ಅವ್ರು ಮಾವರು ನಾವು. ಅದು ಒಳ್ಳೆಯ ಹಾಸ್ಪಿಟ್ಲ್. ಇಷ್ಟು ಟ್ರೀಟ್ಮೆಂಟ್ ಆಗ್ಯದ ಅಂತಂದರೆ 1 ನಿಮಿಷವೂ ಪೇಷಂಟಿಗೆ ಕೇರ್ಲೆಸ್ ಮಾಡಿಲ್ಲ. ಕೇರ್ ತೊಗೊಂಡು ಎಲ್ಲ ಸ್ಟಾಫ್ ಜನ ಆಯಿತು, ಡಾಕ್ಟರ್ಸ್ಗಳು ಆಯಿತು, ಎಲ್ಲ ರೀತಿಯಿಂದ ಹಾರ್ಟಿದ ಬಗ್ಗೆದಾಗಲಿ ಏನೇ ಒಂದು ತೊಂದರೆ ಆದ್ರೂ ಅವಾಗಿಂದ ಅವಾಗ ಇಮಿಡಿಯೇಟ್ಲಿ ಬಂದ್ಗೇಸಿ ಅವ್ರಿಗೆ ಸರಿಯಾಗಿ ಸ್ಪಂದಿಸ್ತಾರೆ. ಅಷ್ಟು ಕವಿತಾ ರೀ ನನ್ನ ಹೆಸರು. ಬಂದಾಗ ಸೀರಿಯಸ್ ಇತ್ತು ರೀ, ಉಸಿರಾಡ್ಲಕ್ಕ ನಡಿಲಕ್ಕೂ ನನಗಾಗಿಲ್ಲ ರೀ. ನಡಿಲಕ್ಕಾಗಟ್ಟಿಗೆ ನಮ್ಮ ಮಾಮವ್ರಿಗೆ ಫೋನ್ ಹಚ್ಚಿ 12ಕ್ಕೆ ಫೋನ್ ಹಚ್ಚಿದ್ದಾರೆ ಮಾಮ. ಯಾವಾಗಿಂದ ಅವಾಗೆ ಕಾರ್ ತೆಗೆದು ಇಮಿಡಿಯೇಟ್ಲಿ ಕರ್ಕೊಂಬಂದ್ರು ಮಾಮ. ಒಂದು ಟೈಪ್ ಇವ್ರು ರೀ ನಾನು ಪ್ರಾಣ ಉಳಿಸಿದಂದ್ರೆ ಈ ಕಡೆ ಬಂದು ಹಾಸ್ಪಿಟಲ್ ಸೇರಿಸಾದ್ಮೇಲೆ ಶ್ವೇತಾ ಮೇಡಮ್ ಅವರು ಟ್ರೀಟ್ ಮಾಡಿದ್ರು ರೀ. ಒಟ್ಟು ನಡಿಲಕ್ಕಾಗಿಲ್ಲ ರೀ, ನನಗೆ ಉಸಿರು ತೋಲಕ್ಕೂ ಆಗಿಲ್ಲ ರೀ. ಅಂಥ ಟೈಮಿಗೆ ಇವರೆಲ್ಲ ಹಂಗೆ ಇದು ಮಾಡ್ಯಾರ್ರಿ, ಆರಾಮ ಮಾಡ್ಯಾರ್ರಿ. ಎಲ್ಲ ಡಾಕ್ಟರ್ಸ್ ಸಚಿನ್ ಸರು, ಶ್ವೇತಾ ಮೇಡಮು ಎಲ್ಲ ಡಾಕ್ಟರ್ಸು ಬಂದು ಹೆಂಗಾಲತ್ತದ ಹೆಂಗಿಲ್ಲ, ನೀವು ಆರಾಮಾಗಿರೇ ಇಲ್ಲ, ನಿಮ್ಗೆ ಏನಾಗ್ಲತ್ತದ ಪ್ರತಿಯೊಂದು ಕೇರ್ ಮಾಡ್ಯಾರ. ಯಾವ ಹಾಸ್ಪಿಟಲ್ನ ನೋಡಿಲ್ಲ, ಫಸ್ಟ್ ಟೈಮ್ ಇಂಥ ಹಾಸ್ಪಿಟಲ್ ನೋಡಿದ್ನ ಸರಿಯಾಗದ. ಎಲ್ಲ ಡಾಕ್ಟರ್ಸ್ ಮಕ್ಕೆ ಒಂದು ಮಾತು ಹೇಳಪ್ತಾ ಇಲ್ಲ. ಅಷ್ಟು ಸ್ಟಾಫ್ ಸರಿಯಾಗಾರ, ಸಿಸ್ಟರ್ಸು ಸ್ಟಾಫ್ಸು, ಎಸ್ಪೆಷಲಿ ಸಚಿನ್ ಸರು, ಶ್ವೇತಾ ಮೇಡಮ್ ಮೇನ್ ಇವರು ಧೈರ್ಯ ಕೊಟ್ಟಾರ. ಕವಿತಾ ಏನೂ ಆಗಲ್ಲ, ಸ್ಮೈಲಿಂಗ್ ಫೇಸ್, ಯಾವಾಗ ನಕ್ಕಂತಲೇ ಬರ್ತಾರೆ. ಸಿಟ್ಟು ನಿಂತಿಲ್ಲ. ಎಲ್ಲ ಡಾಕ್ಟರ್ಸ್ ಸ್ಮೈಲ್ ಮಾಡ್ಕೊತ ಆರಾಮಾಗ್ತದ ಅಂತ ಎನ್ಕರೇಜ್ ಕೊಟ್ಟು ಎಲ್ಲ ಇದು ಮಾಡಿದ್ರು. ಮೇಡಮ್ ಅಂದರೆ ಫೇಸ್ ಅಂದರೆ ನಾವು ಫೇಸ್ ಆರಿಸೋನು ಕೇರ್ ಮಾಡೋದು. ಹಾಂ, ನನಗೆ ಹೆಮ್ಮೆ ಆದ್ರಿ. ಉಳಿತೀರಂತ ಗೊತ್ತಿದ್ದಿಲ್ಲ ರೀ. ನಮ್ಮ ಮಾಮ ಉಳಿಸ್ಕೊಂಡ ರೀ, ಡಾಕ್ಟರ್ ಉಳಿಸ್ಕೊಂಡ್ರಿ. ಯಾವ ಡಾಕ್ಟರ್, ಇವ್ರು ಡಾಕ್ಟರ್
ಪ್ರತಿಯೊಂದು ಡಾಕ್ಟರ್ಗಳು ಇಸ್ಕೊಂಡಾರಿ ನಾನು